ಕಳೆದೊಂದು ವಾರದಿಂದ ಮಲೆನಾಡಿನಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಿನ ಎನ್ಆರ್ಪುರ ಕೊಪ್ಪದಲ್ಲಿ ಧಾರಾಕಾರ ಮಳೆಯಾಗಿದೆ. ಮಳೆ ಅವಾಂತರದಿಂದ ಬಾಳೆಹೊನ್ನೂರು ಕಳಸಾ ರಸ್ತೆಯಲ್ಲಿ ವಾಹನಗಳ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿದ್ದು, ಇನ್ನು ಮೇಲ್ಗೊಂಡು ಕಿರುಸೇತುವೆ ಮಹಲ್ಗೋಡು ಕಿರುಸೇತುವೆ ಮೇಲೆ ಮಳೆ ನೀರಿಂದ ಸಂಪೂರ್ಣವಾಗಿ ತುಂಬಿಕೊಂಡಿದೆ. ಸೇತುವೆ ವಾಹನ ಸವಾರರು ಪರದಾಡುವಂತಾಗಿದೆ. ಮೈಸೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. 106 ಎಕರೆ ಭತ್ತದ ಬೆಳೆಗೆ ಮಳೆ ನೀರು ನುಗ್ಗಿದೆ. ಬನ್ನೂರು, ಅತ್ತಹಳ್ಳಿ ಸೇರಿದಂತೆ ಹಲವೆಡೆ ಮಳೆ ನೀರಿನಿಂದ ಭತ್ತದ ಬೆಳೆ ಜಲಾವೃತಗೊಂಡಿದೆ. ಧಾರಾಕಾರ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಒಂದು ನಿರ್ಲಕ್ಷ್ಯದಿಂದ ಮಳೆಯಾದ ಕಾರಣ ನೀರಾವರಿ ಇಲಾಖೆಯ ಒಂದು ನಿರ್ಲಕ್ಷ್ಯದಿಂದ ಕೈ ತೊಳೆಯುವಂಥ ಪರಿಸ್ಥಿತಿಯಾಗಿದೆ. ಸುಮಾರು 1 ಎಕರೆ ಭತ್ತ ರಾತ್ರಿ ಊದಂಥ ಮಳೆಗೆ, ಒಂದು ದಿನ ಊದಂಥ ಮಳೆಗೆ ಇವತ್ತು ಒಳ್ಳೆತ್ತಂತನ ಈ ಥರ ಸ್ಪ್ರೆಡ್ ಆಗಿ ಇತ್ತ ಚಿಕ್ಕೋಡಿಯಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಇಷ್ಟು ದಿನ ಸುಮ್ಮನಿದ್ದ ಮಳೆ ಈಗ ಮತ್ತೆ ಅಬ್ಬರಿಸ್ತಾ ಇದೆ. ಇದರಿಂದ ಬಿತ್ತನೆಗೆ ಸಜ್ಜಾದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮತ್ತೊಂದು ಕಡೆ ಮಳೆಯಿಂದ ರಸ್ತೆ ಮೇಲೆ ನೀರು ಹರಿತಾ ಇದ್ದು ಪ್ರಯಾಣಿಕರು ಪರದಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಮಳೆ ರೌದ್ರಾವತಾರ ತಾಳಿದ್ದು, ಹುನಗುಂದ ತಾಲೂಕಿನ ಮೂಗನೂರು ಗ್ರಾಮದ ಬಳಿ ಸೇತುವೆ ದಾಟುವಾಗ ರೈತನೋರ್ವ ಕೊಚ್ಚಿ ಹೋಗಿದ್ದಾನೆ. ಧಾರಾಕಾರ ಮಳೆಯಿಂದ ಸೇತುವೆ ಮೇಲೆ ಹಳ್ಳದ ನೀರು ಹರಿದು ದುರಂತ ಸಂಭವಿಸಿದೆ. ತೀವ್ರ ಶೋಧದ ಬಳಿಕ ಹಳ್ಳದ ಪಕ್ಕದ ಕಂಟಿಯಲ್ಲಿ ರೈತನ ಶವ ಪತ್ತೆಯಾಗಿದೆ. ಸೈಲೆಂಟ್ ಇದ್ದ ಮಳೆ ಈಗ ವೈಲೆಂಟ್ ಆಗಿದ್ದು, ಚಿಕ್ಕಮಗಳೂರಿನ ಸುತ್ತಮುತ್ತ ಭಾರೀ ಮಳೆ ಆಗ್ತಾ ಇದೆ. ಅದರಲ್ಲೂ ಆಲಿಕಲ್ಲು ಮಳೆಗೆ ಮಲೆನಾಡಿಗರು ತತ್ತರಿಸಿ ಹೋಗಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಸುರಿದ ಮಳೆಗೆ ರಸ್ತೆಗಳು ಜಲಾವೃತವಾಗಿದ್ದಾವೆ. ಇನ್ನು ಮಳೆಯಿಂದ ಕಾಫಿ ಹಾನಿಯಾಗುವ ಭೀತಿ ಉಂಟಾಗಿದ್ದು ರೈತರು ಆತಂಕದಲ್ಲಿದ್ದಾರೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲದಲ್ಲಿ ಹುಲಿ ಹಾವಳಿ ಹೆಚ್ಚಾಗಿದೆ. ಕಾಡಿನಿಂದ ನಾಡಿಗೆ ಬಂದು ಹುಲಿ ದಾಳಿ ಮಾಡ್ತಾ ಇದೆ. ಹಾಡಹಗಲೇ ವ್ಯಾಘ್ರ ಹಸುವನ್ನು ಕೊಂದು ಹಾಕಿದ್ದು, ಸುಬ್ರಹ್ಮಣಿ ಎಂಬುವರಿಗೆ ಸೇರಿದ ಹಸು ಹುಲಿಗೆ ಬಲಿಯಾಗಿದೆ. ಇದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕದಲ್ಲಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಂಡ್ಯದ ನಾಗಮಂಗಲ ಕೋಮುಗಲಭೆ ಪ್ರಕರಣದಲ್ಲಿ ಬಂಧಿತರಾದ 55 ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ದು ಆರೋಪಿಗಳು ಬಿಡುಗಡೆಯಾಗಿದ್ದಾರೆ. ಇನ್ನು ಜೈಲಿನಿಂದ ಹೊರಬಂದವರನ್ನ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಕೇಸರಿ ಶಾಲು ಹಾರ ಹಾಕಿ ಸ್ವಾಗತಿಸಿದರು. ಕಾರ್ಕಳ ಧರ್ಮಸ್ಥಳ ಹೆದ್ದಾರಿಯಲ್ಲಿ ರಣಭೀಕರ ಅಪಘಾತವಾಗಿದೆ. ಈ ಘಟನೆಯಲ್ಲಿ ಒಂದೇ ಕುಟುಂಬದ 4 ಸಾವಿಗೀಡಾಗಿದ್ದಾರೆ. ಬೈಕ್ ಮತ್ತು ಮಿನಿ ಲಾರಿ ನಡುವೆ ಅಪಘಾತವಾಗಿದ್ದು ಬೈಕ್ನಲ್ಲಿದ್ದ 4 ಮೃತಪಟ್ಟಿದ್ದಾರೆ. 36 ವರ್ಷದ ಸುರೇಶ್ ಆಚಾರ್ಯ, 7 ವರ್ಷದ ಸಮೀಕ್ಷಾ, 5 ವರ್ಷದ ಸುಷ್ಮಿತಾ, 2 ವರ್ಷದ ಸುಶಾಂತ್ ಮೃತ ದುರ್ದೈವಿಗಳು. ಇನ್ನು 32 ವರ್ಷದ ಮೀನಾಕ್ಷಿ ಆಚಾರ್ಯ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಒಂದು ನಿಮಿಷ ನಿಮ್ಮ
ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಓದಲು ಇಷ್ಟ ಇಲ್ಲದ 10ನೇ ತರಗತಿ ವಿದ್ಯಾರ್ಥಿ ಧ್ರುವ ಪಿಜಿಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ನನಗೆ ಓದಲು ಇಷ್ಟ ಇಲ್ಲ, ನಾನು ಕೊಳಲು ನುಡಿಸುವ ಕ್ಲಾಸ್ಗೆ ಹೋಗ್ತೀನಿ ಅಂತಿದ್ದಂತೆ. ಆದರೆ ಧ್ರುವ ಪೋಷಕರು 10ನೇ ತರಗತಿ ಮುಗಿದ ಮೇಲೆ ಹೋಗು ಅಂತ ಹೇಳಿದ್ರಂತೆ. ಅಷ್ಟಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬಿಎಂಟಿಸಿ ಬಸ್ ಹರಿದು ಬೈಕ್ ಸವಾರ ದಾರುಣವಾಗಿ ಮೃತಪಟ್ಟಿದ್ದಾನೆ. ಟಾಟಾ ಇನ್ಸ್ಟಿಟ್ಯೂಟ್ ಮುಂಭಾಗದಲ್ಲಿ ಘಟನೆ ನಡೆದಿದೆ. ಯಲಹಂಕದಿಂದ ಯಶವಂತಪುರಕ್ಕೆ ಬರ್ತಾ ಇದ್ದ ಬಸ್ ಬೈಕ್ಗೆ ಡಿಕ್ಕಿಯಾಗಿದೆ. ಡಿಕ್ಕಿ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಓರ್ವ ವಿದ್ಯಾರ್ಥಿ ಬರೋಬ್ಬರಿ 16 ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ 16 ಚಿನ್ನದ ಪದಕ ಪಡೆದು ಬೀದರ್ನ ಅಮೂಲ್ಯ ಪಾಟೀಲ್ ಎಲ್ಲರ ಗಮನ ಸೆಳೆದಿದ್ದಾಳೆ. ತೋಟಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅಮೂಲ್ಯಗೆ ಚಿನ್ನದ ಪದಕ ಪ್ರದಾನ ಮಾಡಿ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಅಕ್ಟೋಬರ್ 3ರಂದು ಬೆಳಿಗ್ಗೆ 9:15 9:40 ವೃಶ್ಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆ ಆಗಲಿದೆ ಅಂಥೇಳಿ ಸಚಿವ ಎಸ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಇನ್ನು ದಸರಾ ಮಹೋತ್ಸವ ಹಿನ್ನೆಲೆ ಮೈಸೂರು ಡಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಸುದ್ದಿಗೋಷ್ಠಿಯಲ್ಲಿ ದಸರಾ ಸಿದ್ಧತೆ ಹಾಗೂ ರೂಪುರೇಷೆಗಳ ಬಗ್ಗೆ ಚರ್ಚೆ ನಡೆಯಿತು. ಅರ್ಥ ಮೂವಾಗೋದು ಇದೆಲ್ಲ 9:15 9:45 3ನೇ ತಾರೀಕು ವಿದ್ಯುಕ್ತವಾಗಿ ಉದ್ಘಾಟನೆ ಆಗುತ್ತೆ. ಅದಾದಮೇಲೆ ಎಂದಂತೆ ಎಲ್ಲ ಕುಸ್ತಿ, ಫಲಪುಷ್ಪ ಪ್ರದರ್ಶನ, ಕ್ರೀಡೆ, ಚಲನಚಿತ್ರೋತ್ಸವ ಎಲ್ಲ ಕಾರ್ಯಕ್ರಮಗಳೂ ಆವತ್ತೇ ಎಲ್ಲ ಪ್ರಾರಂಭ ಆಗ್ತವೆ. ಎಕ್ಸಿಬಿಷನ್ನು ಪ್ರತಿಯೊಂದು ಕಾರ್ಯಕ್ರಮವೂ ಆವತ್ತೇ ನಡೀತವೆ. 9:15 9:45 3ನೇ ತಾರೀಕು ವಿದ್ಯುಕ್ತವಾಗಿ ಉದ್ಘಾಟನೆ ಆಗುತ್ತೆ. ಅದಾದಮೇಲೆ ಎಂದಂತೆ ಎಲ್ಲ ಕುಸ್ತಿ, ಫಲಪುಷ್ಪ ಪ್ರದರ್ಶನ, ಕ್ರೀಡೆ, ಚಲನಚಿತ್ರೋತ್ಸವ ಎಲ್ಲ ಕಾರ್ಯಕ್ರಮಗಳೂ ಆವತ್ತೇ ಎಲ್ಲ ಪ್ರಾರಂಭ ಆಗ್ತವೆ. ಎಕ್ಸಿಬಿಷನ್ನು ಪ್ರತಿಯೊಂದು ಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಹೇಳಿದ್ದಾರೆ. ಅಲ್ಲದೆ ಸಿಎಂ ಆಗುವ ಅವಕಾಶ ಇರೋದು ಡಿ ಕೆ ಶಿವಕುಮಾರ್ಗೆ ಮಾತ್ರ. ಹೀಗಾಗಿ ಅವರ ಕೈ ಬಲಪಡಿಸಬೇಕು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಹೇಳಿದ್ದಾರೆ. ಸಿಎಂ ಸ್ಥಾನ ಖಾಲಿಯಾದರೆ ಈಶ್ವರ್ ಖಂಡ್ರೆ ಸಿಎಂ ಆಗಬೇಕು ಎಂದು ಬೀದರ್ನ ಹಲಸೂರು ಮಠದ ಶಿವಾನಂದ ಮಹಾಸ್ವಾಮಿಗಳು ಹೇಳಿದ್ದಾರೆ. ಶಿವಶರಣ ಹರಳಯ್ಯ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ.